ಇಂಡಿಯಾ ಗೇಟ್ ಈ ಕಡೆ ಇಂಡಿಯಾ ಇರುತ್ತಂತೆ, ಆ ಕಡೆ ಪಾಕಿಸ್ತಾನ ಇರುತ್ತಂತೆ. ಇವ್ರು ಕೆಂಪ್ ಕೋಟೆ ಇಲ್ಲೇ ಲಾಗ್ ಆಸ್ಟ್ ಮಾಡೋದು. ಆರ್ಮಿ ಸೆಲೆಕ್ಟ್ ಮಾಡ್ಬಿಡಿ. ಈಗಿನ ಕಾಲದಲ್ಲೂ ಡೆಲ್ಲಿಯಲ್ಲಿ ಸೈಕಲ್ ರಿಕ್ಷಾ ಹೋಗ್ತಿದೆ. ಇಲ್ಲೋ ಯಾರ್ಯಾರು ಆರ್ಮಿಯಲ್ಲಿ ಸತ್ತು ಹೋಗಿದ್ದಾರೆ ಅವ್ರದ್ದೆಲ್ಲ ನೇಮ್ ಬರ್ದಿದ್ದಾರೆ. ನಾವು ಫೇಮಸ್ ಕರೀಂ ಹೋಟೆಲ್ಗೆ ಬಂದಿದ್ದೀವಿ. ಪ್ರೈಸ್ ನೋಡಿದರೆ ಎದುರು ಹೋಗ್ತೀರಾ. ಫೈನಲಿ ಕುಲ್ಲಿಗೆ ಬಂದಿದ್ದೀವಿ. ಇನ್ನೂ ಮನೇಲಿ 1.5 hour ಆಗುತ್ತೆ. ಹುಡುಕ್ತಿರೋಲ್ಲ ಪೇಷಂಟು. ಇದೇ ನಮ್ಮ ಬಸ್ಸು, ಜಿಂಗ್ ಬಸ್ ಮ್ಯಾಕ್ಸ್. ಇನ್ಕ್ಲೂಡಿಂಗ್ ಮೀಲ್ಸ್ ಕೊಡ್ತಾರೆ ನೀವು ಜಿಂಗ್ ಬಸ್ ಮ್ಯಾಕ್ಸ್ ಬುಕ್ ಮಾಡಿದರೆ. ಇಂಡಿಯಾ ಗೇಟ್ ಹತ್ರದಿಂದ ಬಡ್ಡಿ ಮಗ ತೋರಿಸೋ ಅಂದರೆ ಕಾಗೆ ಹಾರಿಸ್ತಿದ್ದ. ಇಲ್ಲ ನಾನು ನೋಡಲೇಬೇಕು ಅಂತ ಹೋಗ್ತಿದ್ದೀವಿ. ಅಲ್ಲಿದೆ ಈಗ ಅಂಡರ್ ಪಾಸ್ ಎಲ್ಲ ಮುಗಿಸ್ಕೊಂಡು ಹೋಗಬೇಕು. ಇಲ್ಲೇನೋ ಕೆರೆ ಇದೆ. ಪ್ರತೀಕ್, ವಾಟ್ ಈಸ್ ದಿಸ್ ಬ್ರೋ? ವಾಟ್ ಈಸ್ ದಿಸ್? सिंपल पार्क नहीं है भाई, ये साला क्या है? पॉन्ड. हाँ पॉन्ड है, पॉन्ड. ಇದು ಕೆರೆ ಅಂತೆ. ಅದೇನೋ ಹಿಂದಿಲಿ ಹೇಳ್ದ, ನಮ್ಮ ತಾಯಣ್ಣ ಅರ್ಥ ಆಗಲಿಲ್ಲ. ಈಸ್ ಲುಕಿಂಗ್ ಲೈಕ್ ಹೀರೋ. ನೆಕ್ಸ್ಟ್ ಅಕ್ಬರ್ ಆ್ಯಂಡ್ ಇವನೇನೋ ಕತೆ ಪುಂಕ್ತಾನ. ಅಕ್ಬರ್ ಏನೋ ಬಂದು ಸನ ಮಾಡ್ತಾರೆ ಅಂದ್ಬಿಟ್ಟು ನಿಜಾನ ಅಂದರೆ ಸುಳ್ಳು ಅಂತಿದ್ದಾನೆ. ನಮಗೆ ಗೊತ್ತಿಲ್ಲ, ನಿಮ್ಗೆ ಏನಾರು ಗೊತ್ತಿದ್ರೆ ಹೇಳಿ. ಫುಲ್ಲು ಜನ 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 ಜನ. ಏನಿದು? ಇಂಡಿಯಾ ಗೇಟ್ ಈ ಕಡೆ ಇಂಡಿಯಾ ಇರುತ್ತಂತೆ, ಆ ಕಡೆ ಪಾಕಿಸ್ತಾನ ಇರುತ್ತಂತೆ. ಇವ್ರ ಪ್ರಕಾರ ನಾನು ಇಂಡಿಪೆಂಡೆನ್ಸ್ ಡೇಲಿ ಇದು ಮಾಡ್ತಾರಲ್ಲ ಅಲ್ಲಿ ಇಲ್ಲೇ ಮಾಡೋದು ಅನ್ಕೊಂಡಿದ್ದೆ. ಬಟ್ ಅದು ಬೇರೆ ಪ್ಲೇಸ್ ಅಂತೆ, ಬಾರ್ಡ್ರಲ್ಲಿ ಮಾಡೋದಂತೆ. ಲೈಟ್ ಎಲ್ಲ ಆನ್ ಆಗಿದೆ, ಇವಾಗ ಆಗ್ಲೇ ಆನ್ ಆಗಿರ್ಲಿಲ್ಲ. ಲಕ್ಷಕ್ಕೆ ಬಂದಿದ್ದೀವಿ. ಇಂಡಿಯನ್ ಗೇಟ್ ಕತೆನೇ ಗೊತ್ತಿರಲಿಲ್ಲ, ಬಂದ್ಮೇಲೆ ನಮ್ಮ ಹುಡುಗ ಹೇಳಿದ್ಮೇಲೆ ಗೊತ್ತಾಗಿದೆ. ನಿಮ್ಗೆ ಯಾರಿಗಾದ್ರು ಗೊತ್ತಿದೆ ಕಮೆಂಟ್ ಮಾಡಿ ಗೈಸ್. ಇದೇ ಇಂಡಿಯನ್ ಗೇಟ್ ಡೆಲ್ಲಿಯಲ್ಲಿರೋದು. ನೋಡಿ ಯಾರೋ ನಿಂತವ್ರೆ. ಆರ್ಮಿ ಸೆಲೆಕ್ಟ್ ಮಾಡ್ಬಿಡಿ. ಒನ್ ಮ್ಯಾನ್ ಆರ್ಮಿ ಹೆಂಗೆ ನಿಂತವ್ರು ನೋಡಿ. ಏನು ತಲೆ ಕೆಡ್ಸ್ಕೊಳ್ದಾನೆ, ಯಾರೇ ಬರಲಿ ನುಗ್ಗೊಡಿತೀನಿ ನನಗೆ ಮಾಡು. ಯಾರ್ಯಾರು ಆರ್ಮಿಯಲ್ಲಿ ಸತ್ತು ಹೋಗಿದ್ದಾರೆ ಅವ್ರದ್ದೆಲ್ಲ ನೇಮ್ ಬರ್ದಿದ್ದಾರೆ. ಕರೆಕ್ಟ್ ನಮ್ರು ನಮ್ಮ ಕಣ್ಣು ಕಾಣಿಸ್ತಿಲ್ಲ, ಅವ್ನು ಸ್ಪೆಕ್ಸ್ ಹಾಕೊಂಡೆ ನೋಡ್ಬಿಟ್ಟ. ಇಲ್ಲಿ ಎಲ್ಲರ ನೇಮ್ಗಳು ಬರ್ದಿದ್ರೆ, ಫುಲ್ ಎಲ್ಲ ಮೇಲೆಲ್ಲ ಬರ್ದಿದ್ರೆ. ಹೌದೇ ವಿಲ್ ರೋಡ್ ಬ್ರೋ? First Indian Army. Okay, he formed. He formed only the Indian Army. And that from the Japan he created, and then they came. I learned from him only, bro, how to shoot. Because of him, Japan. Hey, do you know? He is my Guruji. Hey, हो गया ಪಕ್ಕನೆ. ಇಂಡಿಯನ್ ಗೇಟ್ ಪಕ್ಕ ಫಾಲ್ಸ್. ಫಾಲ್ಸ್ ಅದು ಅದೇನು ಅಂತ ಗೊತ್ತಿಲ್ಲ. ಝೂಮ್ ಮಾಡು. ಫಾಲ್ಸ್, ವಾಟರ್ ಫಾಲ್ಸ್. ಜನ ಜನ ಜಾತ್ರೆ. ಅರ್ಧ ಗಂಟೆ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಈ ಕ್ಯಾಬಲ್ಲಿ ರೆಡ್ ಫೋರ್ಟಿಗೆ ಹೋಗ್ತಿದ್ದೀವಿ. ಕೆಂಪು ಕೋಟೆ ಹೊರಗಡೆಯಿಂದ ನೋಡ್ಕೊಂಡು ಕೆಂಪು ಚಟ್ನಿ ಜೊತೆಗೆ ಚೋಲೆ ಬಿಟ್ರೆ ತಿನ್ಕೊಬಿಟ್ಟು ನಮ್ಮ ಬಸ್ ಹತ್ತಕ್ಕೆ ಹೋಗ್ಬೇಕು. ಜಿಂಕ್ ಬಸ್. ಕುತುಬ್ ಮಿನಾರು ಮೊಬೈಲಲ್ಲಿ ನೋಡೋದೆ. ಕುತುಬ್ ಮಿನಾರು ನಾವೇ ಕುತ್ಕಿ ಬೆಳಗ್ಗೆಯಿಂದ ಸಾಕಾಗಿ ಹೋಗಿದ್ದೀವಿ. ಹೊಟ್ಟೆಗೆ ಮೇವಿಲ್ಲ. ಕುತುಬ್ ಮಿನಾರ್ ಅಂತೆ, ಕುತುಬ್ ಮಿನಾರ್. ಇದು ಕಾಳಿ ಮಂದಿರ್ ಅಂತೆ. ರೆಡ್ ಫೋರ್ಟ್ ಆಪೋಸಿಟ್ ಇರೋದು. ದಿಸ್ ಈಸ್ ಕೆಂಪ್ ಕೋಟೆ. ಇಲ್ಲೇ ಲಾಗ್ ಆಸ್ಟ್ ಮಾಡೋದು. ಇಂಡಿಪೆಂಡೆನ್ಸ್ ಡೇ. ಯಾವುದು ಇಂಡಿಪೆಂಡೆನ್ಸ್ ಡೇ? ರಿಪಬ್ಲಿಕ್ ಡೇ. ಹಾಂ ಚಾಂದಿನಿ ಚೌಕ್ ಇವಲ್ಲನಾ? ಹಾಂ ಚಾಂದಿನಿ ಚೌಕ್ ರೋಡ್ ಅಂತ ಇದು. ಸಖತ್ ಕ್ರೌಡ್ ಇದೆ. ಬೆಳಗ್ಗೆ ಬಂದಿದ್ರೆ ಇಲ್ಲೆಲ್ಲ ರೌಂಡ್ ಹಾಕೋದಿದಂತೆ. ನಾವು 5 ಗಂಟೆ ಮೇಲೆ ಕ್ಲೋಸ್ ಇದೆ. ಸೊ ಇಲ್ಲೇ ಹೊರಗಡೆಯಿಂದನೇ ಕೆಂಪುಕೋಟೆ ನೋಡ್ಕೊಂಡು ಈಗ ಬೇರೆ ಕಡೆ ಪ್ಲೇಸಿಗೆ ಹೊರಡ್ತಿದ್ವಿ. ಮೇಡಮ್, ನಿಮ್ಮ ಅನಿಸಿಕೆ ಏನು? ನನ್ನ ಕೈಲಿ ಆಯ್ತಿಲ್ಲ ಅಣ್ಣ, ಬಿಟ್ಬಿಡೋಣ. ಆ ಡಬ್ಬ ಸರೋಜಿನಿ ಮಾರ್ಕೆಟಿಗೆ ಕರ್ಕೊಬಿಟ್ಟು ಕಾಲು ಕೈ ಎಲ್ಲ ನೋಯ್ತದೆ. ಹೋಗಿ ಬಸ್ಸಿಗೆ ಹೋಗಿ ಮಲಿಕಡ್ರೆ ಸಾಕು ಅನ್ನಿಸ್ತಿದೆ. ಹಾಂ ಬ್ರೋ, ಲೆಟ್ಸ್ ಗೋ ಈಟ್. ಫೇಮಸ್ ಬಿರಿಯಾನಿ ತಿನ್ನೋಕೆ ಹೋಗ್ತಿದ್ದೀವಿ ಈಗ. ಅದು ಯಾವುದು ಅಂತ ನೋಡೋಣ. ಹಾಂ, ಈಗಿನ ಕಾಲದಲ್ಲೂ ಡೆಲ್ಲಿಯಲ್ಲಿ ಸೈಕಲ್ ರಿಕ್ಷಾ ಹೋಗ್ತಿದೆ. ಇಲ್ಲಿ ನೋಡಿ, ಇದು ಯಾವುದೋ ಡಿಫ್ರೆಂಟ್ ಆಟೋ. ಇದು ನೋಡಿ, ಇಲ್ಲೂ ಈ ಥರ ಆಟೋಗಳಿರುತ್ತೆ. ಬೈಸಿಕಲ್ ರಿಕ್ಷಾ.
ನಮ್ಮ ಕಡೆ ಅಂತ ಇಲ್ವೇ ಇಲ್ಲ ಕರ್ನಾಟಕದಲ್ಲಂತೂ. ಐರಾವತದಲ್ಲಿ ಹೋಗ್ತಾ ಇದೀವಿ. ಐರಾವತ ಇಲ್ಲಿ ನೋಡಿ, ಇಲ್ಲಿ ಐರಾವತ ಹೆಂಗಿರಿ, ಸಖತ್ತಾಗಿದೆಯಾ ಬ್ರೋ? ಹೌ ಯು ಆರ್ ಫೀಲಿಂಗ್? ಎಲೆಕ್ಟ್ರಿಕಲ್ ಗಾಡಿ ಇದು ಫಸ್ಟ್ ಟೈಮಾ? ಅವನು ಇಲ್ಲಿ ಡೆಲ್ಲಿಲಿದ್ದು ಒಂದ್ಸತಿ ಹೋಗಿಲ್ಲ, ನಮ್ಮಿಂದ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾನೆ. ಈ ಕಡೆ ನೋಡಿ ರೆಡ್ ಕೋಟು, ನಾವು ಹೋಗ್ತಿದ್ದೀವಿ ರೆಡ್ ಗಾಡೀಲಿ. ಈಗ ಕರೀಂ ಹೋಟೆಲ್ ಕರೀಂ ಬಿರಿಯಾನಿ ತಿನ್ನಕ್ಕೆ ಹೋಗ್ತಿದ್ದೀವಿ. ಫೇಮಸ್ ಅಂತೆ, ಜಾಮಾ ಮಸೀದಿ ಹತ್ರ ಅಂತೆ. ಬನ್ನಿ ಹೋಗೋಣ, ಹೆಂಗಿರುತ್ತೆ ಬಿರಿಯಾನಿ ಟೇಸ್ಟ್ ಮಾಡೋಣ. ನಮಗೆ ಬಸ್ಸಿಗೆ ಲೇಟ್ ಆಗುತ್ತೆ, ಬಡ ಅನ್ಬೇಕು, ನಾವು ಎಲ್ಲೋದ್ರೆ ಲೇಟ್ ಆಗುತ್ತೆ. ಹೌದು ಇಲ್ಲಿಯಾ? ವಾ ಚಳಿ ಆಗ್ತಿದೆ. ಅರೌಂಡ್ 7 or 8 ಡಿಗ್ರಿ ಇದೆ ಇಲ್ಲಿ. ನಮ್ಮ ಬೆಂಗಳೂರಲ್ಲಿ 20 ಡಿಗ್ರಿನೇ ತಡ್ಕೊಳಕ್ಕಾಗಲ್ಲ. ಇಲ್ಲಿ ಹೆಂಗಾಗ್ತಿದೆ ಅಂದರೆ ಫ್ರಿಜ್ ಡೋರ್ ಓಪನ್ ಮಾಡ್ದಂಗೆ ಆಗ್ತಿದೆ ನಮಗೆ. ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿದೆ. ಅವ್ರು ಹೇಳಿದ್ರು ಇದ್ರಲ್ಲಿ ಹೋಗ್ಬೇಡಿ ಚಳಿ ಆಗುತ್ತೆ ಅಂತ. ಈ ನನ್ನ ಮಗ 10 ರೂಪಾಯಿ ಮಕ್ಕ ನೋಡ್ಕೊಂಡಿದ್ರೆ ಕರ್ಕೊಂಡ. ಆದರೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಾವು ಬಂದ್ವಿ, ಚೆನ್ನಾಗಿದೆ. ಭಯ ಆಯ್ತು ಬರೋಕ್ಕೆ. ರೇಟ್ ಎಷ್ಟಾಗುತ್ತೆ ಹೇಳ್ಕೋಬೇಕು. ಇಲ್ಲಿ ಹೊಡಿತಾವ್ರೆ ಅಂದರೆ ಸೈಕಲ್ ಹೊಡೆದಾಗ ಹೊಡಿತಾವ್ರೆ. ಎಲೆಕ್ಟ್ರಿಕಲ್ ಗಾಡಿ ಹೆಂಗೆ ಬೇಕಂಗೆ ನುಗ್ಗದೆ. ಅಯ್ಯೋ ಉದ್ದು ಒಲ್ಲೆ ಅಲ್ಲ ಹೋಯ್ತು ಎಲ್ಲ ಬಾಯಿ ಬರುತ್ತಾರೆ ನಮ್ಮ ಡ್ರೈವರು. ನಮ್ಮ ಹುಡುಗ ಕೂರತ್ ಕೊಟ್ಬಿಟ್ಟು ಭಯ ಆಗ್ತೈತೆ ಅಂತ ಹಿಂದ್ಗಡೆ. ನೋಡಿ ಹೆಂಗೆ ಹೊಡಿತಾರೆ. ನಮಗೆ ಜೈಂಟ್ ವೀಲಲ್ಲಿ ಕೂರ್ತಿರೋ ಫೀಲ್ ಆಗ್ತಿದೆ. ಈಗ ಹೆಂಗೆ ಹೋಗ್ತಾರೆ ಸಂದಿಗುಂದಿ, ನಾನು ಹಿಂಗೆ ಹೊಡೆಯಲ್ಲ, ಹಂಗೆ ಹೊಡಿತಾರೆ. ಫುಲ್ ಎಕ್ಸ್ಪೀರಿಯನ್ಸು. ಟಚ್ ಆಗುತ್ತೆ ಅನ್ನೋ ಭಯನೇ ಇಲ್ಲ ಅವ್ರಿಗೆ. ನೋಡಿ ಇಕ್ಕಿದ್ರು ನಾಯಿ ಹೊಡೆದಂಗೆ ಹೊಡಿತಾವ್ರೆ. ಟಚ್ ಆಯಿತು ಟಚ್ ಆದರೂ ಏನೂ ಮಾಡಲಿಲ್ಲ. ಇದೆಲ್ಲ ಡೆಲ್ಲಿಲಿ ಕಾಮನ್ ಅಂತ ಸುಮ್ಮನೆ ಹೋಗ್ತಾರೆ. ನಮ್ಮ ಕಡೆ ರಡಾಕ ನಾಯಿ ಹೊಡೆದಂಗೆ ಹೊಡೆದಿರೋದು. ನಾವು ಫೇಮಸ್ ಕರೀಂ ಹೋಟೆಲ್ಗೆ ಬಂದಿದ್ದೀವಿ. ಪ್ರೈಸ್ ನೋಡಿದರೆ ಎದುರು ಹೋಗ್ತೀರಾ. ಚಿಕನ್ ಬಿರಿಯಾನಿ ಹಾಫು 290, ಫುಲ್ಲು 540 ಅಂತೆ. ಇಲ್ಲಿ ಬಟರ್ ಚಿಕನ್ ನೋಡಬೇಕು, ಫೇಮಸ್ ಅಂತೆ, 545, ಹಾಫು ಫುಲ್ಲು 1000. ಇಷ್ಟೊಂದು ರೇಟ್ಗಳು ನೋಡಿದರೆ ತಲೆ ತಿರುಗಿ ಹೋಗ್ತಿದೆ. ಕಬಾಬ್ ತಗೊಳ್ಳೋಣ ಕಮ್ಮಿ ಇದೆ ಅಂದರೆ ಕಬಾಬು ಇಲ್ವಂತೆ. ಎಲ್ಲ ಪ್ರೈಸ್ ಜಾಸ್ತಿ ಇದೆ. ಒಂದು ಬಟರ್ನ 115 ರೂಪಾಯಿ. ನಮ್ಮ ಆರ್ಡರ್ ಬಂತು. ಏನಿದು? ತಂದೂರ್ ರೋಟಿ. ಹಾಂ, ಮಾಲ್ ರೋಟಿ. ಹಾಂ, ಚಿಕನ್ ಇಷ್ಟೇ ಕೊಟ್ಟವ್ರೆ. ಚಿಕನ್ ಇದು ಬಿರಿಯಾನಿ, ಫೇಮಸ್ ಬಿರಿಯಾನಿ. ಹಾಂ नहीं भाई काटो भाई काटो आता है. ಪೀಸಿಗೆ 350 ರೂಪಾಯಿ. ಟು ಕಾಸ್ಟ್ಲಿ. ಫೇಮಸ್ ಹೋಟ್ಲು ಬಂದ್ರೆ ಹಂಗೇನೆ. ಫೇಮಸ್ ಹೋಟೆಲ್ ಎಲ್ಲ ಅವ್ರದ್ದೇನೆ ಫುಲ್ಲು. ನಾವು ಅಲ್ಲಿ ಊಟ ಮಾಡಿದ್ವಿ. ಫೇಮಸ್ ಕರೀಂ ಬಿರಿಯಾನಿ. ಇದೆ ಕರೀಂ ಫೇಮಸ್ ಬಿರಿಯಾನಿ. ಏನಿದು? ಜನ ಸ್ವೀಟು ಅಂತ ತಗೊಂಡಿನಿ. ಬ್ರೆಡ್ ಮೇಲೆ ಕುನಾಫಾ ಕರೀಂ ಟ್ರಾವೆಲ್. ಇಂಥ ಟೇಸ್ಟ್ ಹೆಂಗಿದೆ? ಸಕ್ಕತ್ತಾಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಫೈನಲಿ ಲಗೇಜ್ ಎಲ್ಲ ಎತ್ಕೊಂಡು ಮೆಟ್ರೋದಲ್ಲಿ ಸರ್ಕಸ್ ಆಡ್ಕೊಂಡು ಬಂದ್ವಿ ಬಸ್ ಟರ್ಮಿನಲ್ ಕಾಶ್ಮೀರ್ ಗೇಟಿಗೆ. ಇಲ್ಲಿ ಒಳಗಡೆ ಹೋಗಬೇಕು. ನಮ್ಮ ಗೇಟ್ 20 ಅಲ್ವಾ? 20ಲಿ ನಮ್ಮ ಬಸ್ ನಿಂತಿರುತ್ತಂತೆ, ಜಿಂಗ್ ಬಸ್ಸು. ನೋಡೋ ಬನ್ನಿ ಯಾವ ಥರ ಇರುತ್ತೆ ಬಸ್ಸು. ಲೆಟ್ಸ್ ಗೋ. ಈ ಮೇಡಮ್ ಅಂತೂ ಫುಲ್ ಟೈರ್ಡ್ ಆಗೋರೆ. ಇವಾಗ ಬಸ್ಸೆಲ್ಲ ಪಾಚ್ಕೊಳ್ಳೋದೆ. ಕರ್ಕೊಂಡು ಹೋಗ್ತವ್ರೆ ನಮ್ಮ ಗೈಡು. ನಮ್ಮ ಫೈನಲಿ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಜಿಂಗ್ ಬಸ್ ಅವರು. ನಮ್ಮದು ಕರೀತಿದ್ರೆ ಹೋಗೋದೆ. ಲೆಟ್ಸ್ ಗೋ. ಬಸ್ ಯಾವ ಥರ ಇರುತ್ತೆ ನೋಡೋಣ. ಎಲ್ಲ ಲಗೇಜ್ ನೋಡಿ ಇಷ್ಟೊಂದು ಆಗಿದ್ದಾವೆ. ಅಲ್ಲಿ ಕಡೆ ನಿಂತ್ಕೋಬೇಕಂತೆ. ಮೇಡಮ್ ಕಡೆ ಹೋದರ್. ಇದೇ ನಮ್ಮ ಬಸ್ಸು, ಜಿಂಗ್ ಬಸ್ ಮ್ಯಾಕ್ಸ್. ಕ್ರೌಡ್ ನೋಡಿ ಫುಲ್ಲು. ಇಲ್ಲೆಲ್ಲ ಇಲ್ಲೇ ಬಸ್ ಹೊರಡೋದು. एक मिनट भाई. ಜಿಂಗ್ ಬಸ್ ನೀರು ಕೊಟ್ಟಿದ್ದಾರೆ ನಮಗೆ ಆಲ್ರೆಡಿ. ತಗೊಳ್ಳಿ.
ಫುಲ್ಲು ಬೆಂಡಾಗುತ್ತಿದ್ದು. ಇಲ್ಲಿ ಕೋಲ್ಡ್ ವಾಟರ್ ಇಡೋದೇ ಬೇಡ, ನೀರೇ ಕೋಲ್ಡ್. ವೆಲ್ಕಮ್ ಕಿಟ್ ಕೊಡ್ಬೇಕು, ಇನ್ನು ಕಾಯ್ತಾ ಇದೀವಿ. ಸಿಮ್ ಮ್ಯಾಕ್ಸ್ ವೆಲ್ಕಮ್ ಕಿಟ್ ಕೊಟ್ಟು ಏನೇನಿದೆ ನೋಡೋಣ ಬನ್ನಿ. ಒಳಗೆ ಏನೇನಿದೆ ನೋಡೋಣ ಬನ್ನಿ. ಸ್ವಿಂಗ್ ಜ್ಯೂಸ್ ಇದೆ, ಆಮೇಲೆ ಮೆಡಿಕಿಟ್ ಏನೋ ಕೊಟ್ಟಿದ್ದಾರೆ, ಡೆಂಟಲ್ ಕಿಟ್, ಬ್ರಷ್. ಬ್ರಷ್ ಪೇಸ್ಟು ನಾನು ತರದೋದೇ ಒಳ್ಳೇದಾಯಿತು. ನಾನು ತಂದಿರಲಿಲ್ಲ ಕೊಡ್ತಾರೆ ಅಂತಲೇ ಅರ್ಧ ಕೊಟ್ಟವ್ರ ಇಷ್ಟ ಇದೊಂದೇ ಇಷ್ಟ. ಆಮೇಲೆ ಬಿಸ್ಕೆಟ್ ಕೊಟ್ಟಿದ್ದಾರೆ, ಜಿನ್ ಜಾಮು, सब में एक ही आइटम है भाई. ಇದೇನೇನೋ ಕೊಟ್ಟವ್ರೆ, ವೆಟ್ ವೈಪ್ಸ್ ಕೊಟ್ಟಿದ್ದಾರೆ, ಮತ್ತು ಏನೇನೋ ಕೊಟ್ಟವ್ರೆ ಇದರೊಳಗೆ. ಇದೇನಿದೆ ಏನೋ ಕೊಟ್ಟವ್ರೆ, ನಮ್ಗೆ ಅವೆಲ್ಲ ಹಿಡಿಯಲ್ಲ, ಆಮೇಲೆ ನಾವು ನೋಡ್ತೀವಿ. ಟಿಶ್ಯೂ ಪೇಪರ್ ಕೊಟ್ಟಿದ್ದಾರೆ, ಇನ್ನೂ ಇದೆ. ಆಮೇಲೆ ಚಿಪ್ಸ್ ಕೊಟ್ಟಿದ್ದಾರೆ, ಮಿಲೆಟ್ ಪುದೀನಾ ಚಿಪ್ಸು. ವೆಲ್ಕಮ್ ಕಿಟ್ ಕೊಡೋದೇ ತಡ, ಆಲ್ರೆಡಿ ಮೇಯ್ತವಳೆ. ಬಸ್ ಹೊರಡ್ತು. ಇದು ಜಿಂಗ್ ಬಸ್ ಮ್ಯಾಕ್ಸು. ಅಲ್ಲಿ ನೋಡಿ ಜಿಂಗ್ ಬಸ್ ಪ್ಲಸ್ ಇದೆ, ಅದರಲ್ಲಿ ಅಷ್ಟೊಂದು ಹೈಟ್ ಇಲ್ಲ, ಫೆಸಿಲಿಟೀಸ್ ಏನು ಕಮ್ಮಿ. ವೆಲ್ಕಮ್ ಕಿಟ್ ಈ ಥರ ಎಲ್ಲ ಏನೂ ಕೊಡಲ್ಲ. ತಿಂತಿರೋದ ಅದು ಸರಿ. ನನಗೆ ಆ ಕಡೆ ವಿಂಡೋಸ್ ಇಡ್ತಾನೆ, ನೀನೇ ಕಿಡ್ಕೊಂಡಿದ್ಯಾ? ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲ ಕಡೆ ಇದೆ, ಫುಲ್ ಹೈಟಲ್ಲಿದೆ ಬಸ್ಸು. ನೋಡು. A few moments later. ಏನಿದೆ ಗುಲಾಬ್ ಜಾಮೂನ್, ರೋಟಿ, ಸಲಾಡು, ಕರಿ, ಪಲ್ಯ, ಕ್ಯಾರೆಟು, ಸಲಾಡ್ ಅಂದರೆ ಅದೇನೆ. ಇದರೊಳಗೆ ಚಪಾತಿ ಇದೆ. ಅವರೇ ಇನ್ಕ್ಲೂಡಿಂಗ್ ಮೀಲ್ಸ್ ಕೊಡ್ತಾರೆ. ನೀವು ಜಿಂಗ್ ಬಸ್ ಮ್ಯಾಕ್ಸ್ ಬುಕ್ ಮಾಡಿದರೆ, ಪ್ಲಸ್ ಬುಕ್ ಮಾಡಿದರೆ ಏನೂ ಇಲ್ಲ. ಅದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇರಲ್ಲ, ಸ್ವಲ್ಪನೇ ಡಿಫ್ರೆನ್ಸ್ ಇರುತ್ತೆ. ಸೀಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮಂತೈತೆ ನನಗೂ ಅದೇ ಕೊಟ್ಟಾರೆ. ಹೊಟ್ಟೆ ಊಟ ಮಾಡೋಂಗೆ ಇಲ್ಲ. 1 ಅವರ್ ಆದಮೇಲಿಂದ ಗಾರ್ಬೇಜಿಗೆ ಅಂತ ಎಸಿಬೇಕು ಅಂತ ಬರ್ತಾರಂತೆ. ಅಷ್ಟೊತ್ತಿಗೆ ತಿನ್ನಿ ಅಂತಿದ್ರೆ ನೋಡವ. ಟೈಮ್ ಈಗ 12:50, ಮಿಡ್ ನೈಟು. ಬ್ರೇಕಿಂಗ್ ನಿಲ್ಲಿಸಿದ್ದಾರೆ. ಇವಾಗ ವಾಶ್ರೂಮ್ ಮುಗಿಸ್ಕೊಂಡು ಮತ್ತೆ ಹೊರಡಬೇಕು. ಅರೌಂಡ್ ಅರ್ಲಿ ಮಾರ್ನಿಂಗ್ ನಮಗೆ ತಿಂಡಿಗೆ ನಿಲ್ಲಿಸ್ತಾರಂತೆ, ಅಲ್ಲಿವರೆಗೂ ನೋ ಬ್ರೇಕ್. ಬಸ್ಸಲ್ಲಿ ಟೆಂಪ್ರೇಚರ್ ಸೆಟ್ ಮಾಡಿದ್ದಾರೆ ಅನಿಸುತ್ತೆ, ಚಳಿನೇ ಆಗ್ತಿಲ್ಲ. ಇಲ್ಲಿ ಬಂದು ಕೆಳಗಡೆ ಇಳಿಯೋಕ್ಕಾಗ್ತಿಲ್ಲ. ಎಷ್ಟು ಡಿಗ್ರಿ ಇದೆ? ಐ ಥಿಂಕ್ 2 ಅನಿಸುತ್ತೆ ಡಿಗ್ರಿ. ಹುಡುಕ್ತಿರೋದಲ್ಲ ಏ ಪೇಷಂಟು. ಅಪ್ಪ ಮೇಡಮ್ಮ ಇಲ್ಲಿ ಫ್ರೆಶ್ ಮಾಡ್ತಾ ಹೋಗಿ ಬಿಡ್ತವ್ರೆ. ಸೈಡ್ ಬಿಡೋರಿಗೆ. ಟೈಮು 6:46, ಸಮಯ 7 ಗಂಟೆ. ಹೆಂಗಿದೆ ಅಂದರೆ ಹೊರಗಡೆ ಬಂದರೆ ಯಪ್ಪೋ ಇಲ್ಲೇ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಇನ್ನೂ ಮನಾಲಿಗೆ 90 ಕಿಲೋಮೀಟರ್ಸ್ ಇದೆ, ಹೋಗೋದು 10 ಗಂಟೆ ಆಗುತ್ತೆ. ಬ್ರಷ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಬ್ರಷ್ ಮಾಡ್ತಾಳೆ. ನಾನಂತೂ ಮಾಡಿಲ್ಲ, ನೀರಂತೂ ಮುಟ್ಟಕ್ಕೆ ಆಗ್ತಿಲ್ಲ. ಯಪ್ಪ ಇಷ್ಟು ಬೆಳಗ್ಗೆ ತಿಂಡಿಗೆ ನಿಲ್ಲಿಸ್ಬಿಟ್ಟವ್ರೆ. ತಣ್ಣೀರು ಮುಟ್ಟಕ್ಕಾಯ್ತಿಲ್ಲ, ಅಷ್ಟು ಕೋಲ್ಡ್ ಇದೆ. ಆಲೂ ಪರೋಟ ಕೊಟ್ಟಿದ್ದಾರೆ, ಅವಲಕ್ಕಿ ಕೊಟ್ಟಿದ್ದಾರೆ ಗೊಜ್ಜು, ನಂತರ ಅವಲಕ್ಕಿ ಚಿತ್ರಾನ್ನ, ಮತ್ತು ಸ್ಯಾಂಡ್ವಿಚ್ ಕೊಟ್ಟಿದ್ದಾರೆ. ಇದೇನೋ ಉಪ್ಪಿನಕಾಯಿ ಥರ ಐತೆ, ಸಾಕು. ಬಿಸಿನೀರಿದೆ, ಟೀ ಇದೆ. ಹೋಟೆಲ್ ಮಾತ್ರ ಸಕ್ಕತ್ತಾಗಿದೆ ಒಳಗಡೆ. ಆದರೆ ಬಿಸಿನೀರು ಮಾತ್ರ ಕೊಟ್ಟಿಲ್ಲ. ನಾನು ಬಿಸಿನೀರು ಕೊಡ್ತಾರೆ ಅಂತ ಬಂದೆ. ಇವಾಗ ಬಡಾಪಡನ್ನು ತಿನ್ಬಿಟ್ಟು ಹೊಡಬೇಕಂತೆ. 1/2 ಅವರ್ ಟೈಮ್ ಕೊಟ್ಟಿದ್ದಾರೆ. ಹೆಂಗೆ ಅನ್ನಿಸ್ತಿದೆ ಮೇಡಮ್? ಚಳಿ. ದೊಡ್ಡದಾಗಿ ಬ್ರಷ್ ಬೇರೆ ಮಾಡ್ಕೊಂಡೋಳೆ. ನಾವು ಹುಲಿ ಸಿಂಹ ಬ್ರಷ್ ಮಾಡೋದು ನೋಡಿದ್ಯಾ? ಹಂಗೆ ನಾವು ಬ್ರಷ್ ಮಾಡೋದು. ನಮಗೆ ದೋಖಾ ಮಾಡಿದ್ದಾರೆ ಇಲ್ಲೂ ಬಂದಮೇಲೆ. ಮನೇಲಿಲ್ಲೂ ದೋಖಾ ಆಗಿದೆ. ಇದು ನೋಡಿದರೆ ಸಾಂಬಾರು ಥರ ಕಾಣ್ತು, ಅದು ನೋಡಿದರೆ ಉಪ್ಪಿನಕಾಯಿ ಅಂತೆ. ಉಪ್ಪಿನಕಾಯಿ ಒಳಗೆ ತರಕಾರಿ ಹಾಕೋರೆ, ತಿನ್ನೋಕ್ಕಾಗ್ತಿಲ್ಲ. ಯಾವನಾರು ಆಲೂ ಪರೋಟ ಉಪ್ಪಿನಕಾಯಿ ಕೊಡ್ತಾರೆ ನೋಡಿ, ತರಕಾರಿ ಎಲ್ಲ ಹಾಕಿದ್ದಾರೆ. ಹೆಂಗೋ ತಿನ್ಬಿಟ್ಟು ಹೊರಡಬೇಕು, ಲೇಟ್ ಆಗ್ತಿದೆ. ಬಿಸಿ ಬಿಸಿ ಟೀ. ಬಸ್ ಹೊರಡ್ತಾರೆ, ಎಲ್ಲ ಹೊರಟಿದ್ದಾರೆ. ನಾವಿನ್ನೂ ಪುಳ್ಳಾಟ ಹೊಡಿತಿದ್ವಿ ಟೀ ಕುಡ್ಕೊಂಡು. ನೋಡಿ ಬಸ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ರೊಕ್ಕ ಮಂಗೆಲ್ಲೋ ಕಿಟಕಿ ಸೀಟ್ ಬಿಡೋಗ್ತಿದೆ. ವ್ಯೂ ಅಂತಿ ವ್ಯೂ. ಚಳಿ ಚಳಿ ಚಳಿ. ಬಸ್ ಒಳಗೆ ಆಟ ಎಸಿ ಹಾಕೋರು, ಅದಕ್ಕೆ ಚಳಿ ಆಗ್ತಿಲ್ಲ. ಇಲ್ದೋ ಇದ್ರೆ ಗೋವಿಂದ ಗೋವಿಂದ ಲೋಕ.
ವೆಹಿಕಲ್ಗಳು ಬಸ್ ಮಾಡ್ಕೊಬಿಟ್ರಂತೂ ಚೊಳ್ಳಿ ಮನಿ ಕಳೆದೆ. ಡ್ಯಾಮು ಡ್ಯಾಮ್ ನೋಡಿ ಗಾಯ್ಸ್, ಬಿಳಿ ನೀರೇ ಹೋಗ್ತಿದೆ. ಒಂದೇ ಒಂದು ಗೇಟ್ ತೆಗ್ದವ್ರೆ. ವಾವ್, ಡ್ಯಾಮ್ ಮೇಲೆ ಹೋಗ್ತಿದ್ದೀವಿ. ಫೈನಲಿ ಕುಲ್ಲಿಗೆ ಬಂದಿದ್ದೀವಿ. ಇನ್ನೂ ಮನೇಲಿ 1.5 hour ಆಗುತ್ತೆ. ಇದು ಕುಲ್ಲು ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಲ್ಲಲ್ಲೇ ಪುಟ್ಟ ಪುಟ್ಟ ಮನೆಗಳು, ಬೆಟ್ಟ, ಇವು ಸಕ್ಕದಾಗಿದೆ. ಇನ್ನು ನಮಗೆ ಹಿಮ ಸಿಕ್ಕಿಲ್ಲ, ಬರೀ ಖಾಲಿ ಬೆಟ್ಟ ನೋಡೋದಾಗಿದೆ. ಮನಾಲಿ ಹತ್ರ ಸಿಗ್ಬೋದು ಅಂದ್ಕೊಂಡಿದ್ದೀವಿ, ನೋಡೋಣ. ಆಟ್ ಬಲೂನ್ ನೋಡಿ, ಆಟ್ ಬಲೂನಲ್ಲಿ ಫೈನಲಿ ಮನಾಲಿ ರೀಚ್ ಆಗಿದ್ದೀವಿ. ಇನ್ನೂ ಮನಾಲಿ 2 kilometer ಇದೆ. ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡು, ಇಲ್ಲಿಗೆ ಡ್ರಾಪ್ ಮಾಡ್ತಾರೆ. ಇಲ್ಲಿಂದ ನಾವು ಯಾವ್ದಾರ ವೆಹಿಕಲ್ ತೊಗೊಂಡು ಹೋಗ್ಬೇಕು. ಕ್ಯಾಬಿಗೆ ಹೆಂಗೆ ಬರ್ತಿದ್ದಾರೆ, ನಮ್ಮ ಕ್ಯಾಬಿಗೆ ಬನ್ನಿ ಅಂತ.